ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಕಳೆದ 4 ಬಾರಿಯಿಂದ ಸತತವಾಗಿ ನನ್ನನ್ನು ಗೆಲ್ಲಿಸ್ಕೊಂಡು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ನಾಯಕರುಗಳು ಯಾರು ನನಗೆ ಆಶೀರ್ವಾದ ಮಾಡಿ 4 ಬಾರಿ ಸೀಟ್ ಕೊಟ್ಟರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಸುಮಾರು 40,000ಕ್ಕೂ ಹೆಚ್ಚಿನ ಅಂತರದಲ್ಲಿ ನಾನು ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದೆ. ಮಹದೇವಪುರ ಮುನ್ನಡೆ ಇತ್ತು, ಅದಾದಮೇಲೆ ಗಾಂಧಿನಗರ ಮುನ್ನಡೆ ಇತ್ತು, ರಾಜಾಜಿನಗರ ಮುನ್ನಡೆ ಇತ್ತು, ಅದಾದಮೇಲೆ ಸಿ.ವಿ. ರಾಮನ್ ನಗರ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದೀವಿ ನಾವು. 70,000 ಇಲ್ಲ, ಕೆಲವು ಟೈಮ್ ಮೇಲೆ ಕೆಳಗೆ ಇರ್ತದಲ್ಲ. ಇವಾಗ ಅಲ್ಟಿಮೇಟ್ಲಿ ಕೊನೆಗೆ ಏನು ರಿಸಲ್ಟ್ ಬರ್ತದೆ ಅದೇ. ಇವತ್ತು ಸುಮಾರು 40 ಯಾವುದು ಎಲ್ಲ ಕೌಂಟಿಂಗ್ ಫಿನಿಶ್ ಆಗಿದೆ. ಎಲ್ಲ ಇದೆ, ಎಲ್ಲ ಮುಗಿದಿದೆ. ನಾನು ಇನ್ನು ಅದ್ರ ಬಗ್ಗೆ ನೋಡಿಲ್ಲ, ನಂದೇ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಾನು ಯಾವುದು ಟಿವಿ ನೋಡಿಲ್ಲ, ಮಾಡಿಲ್ಲ. ಧನ್ಯವಾದಗಳು ಸರ್. ಯಾಕೆಂತಂದ್ರೆ 4ನೇ ಬಾರಿ ನನ್ನ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ ಜನ. ಖಂಡಿತವಾಗ್ಲೂ ಕೂಡ ನನ್ನ ಕೆಲಸವನ್ನು ಗುರುತಿಸಿ ಮುಂಬರುವ ದಿನಗಳಲ್ಲೂ ಕೂಡ ಬೆಂಗಳೂರು ಮಹಾನಗರಕ್ಕೆ, ಅದರಲ್ಲೂ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಮುಂದೆ ಇನ್ನೂ ಅಭಿವೃದ್ಧಿ ಪಡಿಸೋದು. 40,000ಕ್ಕೂ ಹೆಚ್ಚಿನ ಲೀಡಲ್ಲಿ ನಾನು ಗೆದ್ದಿದ್ದೀನಿ. ಪ್ರಮುಖ ಕಾರಣ ಇವತ್ತು ನಾನು ಜನರಿಗೆ ಸಿಕ್ಕಿರುವಂಥದ್ದು, ಕೇಂದ್ರ ಸರ್ಕಾರದ ಸಾಧನೆಗಳು ಕಳೆದ 10 ವರ್ಷದಿಂದ ಆಗಿರೋದು, ಇದೆಲ್ಲವನ್ನು ಗಮನಿಸಿ ಜನ ನನಗೆ ಮತ ಏನ್ ಕಳೆದ ಬಾರಿನೂ 70,000ದಲ್ಲಿ ಗೆದ್ದೆ, ಈ ಸತಿ 40,000ದಲ್ಲಿ ಗೆದ್ದಿದ್ದೆ. 40,000 ಮೇಲೂ ಕೂಡ ಗೆದ್ದಿದ್ದೀನಿ. ನಿಮ್ಗೆ ಕಡಿಮೆ ಆಯ್ತು ಅನ್ಸುತ್ತೆ ಸರ್? ಚಾಮರಾಜಪೇಟೆಯಲ್ಲಿ ಒಂದು 10,000 ಕಡಿಮೆ ಆಯ್ತು. ಆಮೇಲೆ ಶಿವಾಜಿನಗರದಲ್ಲಿ ಒಂದು 10,000 ಕಡಿಮೆ ಆಯ್ತು. ಇನ್ನೆಲ್ಲ ಕಡೆ ಸೇಮ್ ಜಾಸ್ತಿ ಬಂತು ಸರ್ ನಿಮಗೆ? ನಮಗೆ ಮಹದೇವಪುರದಲ್ಲಿ 1,13,000 ಲೀಡ್ ಬಂದಿದೆ. ಆಮೇಲೆ ಗಾಂಧಿನಗರದಲ್ಲಿ 20,000ಕ್ಕೂ ಹೆಚ್ಚು ಲೀಡ್ ಬಂದಿದೆ. ರಾಜಾಜಿನಗರ 39,000 ಲೀಡ್ ಬಂದಿದೆ. ಸಿ.ವಿ. ರಾಮನ್ ನಗರ 22,000 ಲೀಡ್ ಬಂದಿದೆ. ಕಳೆದ ಬಾರಿ ಬಂದಷ್ಟೇ ಅವೆಲ್ಲ ಖಂಡಿತವಾಗ್ಲೂ ಕೂಡ ಜನ ಕೂಡ ಗುರುತಿಸ್ತಾರಲ್ಲ, ಯಾರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿರೋ ನೋಡಿ ಗುರುತಿಸ್ತಾರೆ. ನಾನು ಅದಕ್ಕೆ ನಮ್ಮ ಕ್ಷೇತ್ರದ ಜನರಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕೆಂದ್ರೆ 4ನೇ ಬಾರಿಗೆ ಸತತವಾಗಿ ನಮಗೆ ಗೆಲ್ಲಿಸ್ತಾ ಬಂದಿದ್ದಾರೆ. ಒಂದು 20,000 ಆಗಿದೆ. 2 ಕ್ಷೇತ್ರದಲ್ಲಿ ಒಂದು 10,000 ಕಡಿಮೆ ಆಗಿದೆ. ಚಾಮರಾಜಪೇಟೆ ನಾನು ಅದೇ ಸೇಮ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಂದು 20,000 ಕಡಿಮೆ ಆಗಿದೆ ಅಷ್ಟೇ. ಧನ್ಯವಾದಗಳು.